ನೋಡಿ, ಖುಷಿ ಜಾಸ್ತಿ ಆದಾಗ ಶಬ್ದ ಬರುವುದಿಲ್ಲ ಅಂತೆ. ಮೊತ್ತ ಮೊದಲಿಗೆ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರುವಾಗಿದೆ, ಆದರೂ ನೀವು ತಾಳ್ಮೆಯಿಂದ ಕೂತು ಇವತ್ತು ನಮ್ಮನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ ಬಂದಿದ್ದೀರಿ. ಮೊತ್ತ ಮೊದಲಿಗೆ ಧನ್ಯವಾದಗಳು. ಆಮೇಲೆ ಮುಂದಿನ ಭವಿಷ್ಯದ ನಿರ್ದೇಶಕರೆಲ್ಲ ಇಲ್ಲಿದ್ದೀರಿ. ತುಂಬ ವಿನೂತನ ಪ್ರಯತ್ನ ಇದು, ಈ ಲಾಂಚ್ ಮಾಡಿಸಿದ್ದು ಆ್ಯಂಡ್ ಮುಂದಿನ ಪ್ರೀಮಿಯರ್ ಶೋ ಕೂಡ ಖಂಡಿತ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಬೋದು. ಅಂಥ ಕ್ರಿಯೇಟಿವ್ ಟೀಮ್ ಜುಗಲ್ಬಂದಿಯಲ್ಲಿ ನನಗೊಂದು ಪಾತ್ರ ಮಾಡಲು ಅವಕಾಶ ನೀಡಿದ ಡಿಂಡಿಮ ಸರಿಗೆ ನನ್ನ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಪಾತ್ರ ಯಶೋಧ. ಯಶೋಧ ಅಂದ ಕೂಡಲೇ ಕೃಷ್ಣ ನೆನಪಾಗ್ತಾನೆ. ಯಶೋಧ ಅಂದ ಕೂಡಲೇ ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲವೂ ನೆನಪಾಗ್ತದೆ. ಆದರೆ ಇಲ್ಲಿರುವ ತಾಯಿಗೆ ಮಗು ಇಲ್ಲ, ತಾಯಿ ಅಮ್ಮ ಅಂತ ಅನ್ಸ್ಕೊಳ್ಳಿಕ್ಕೆ ಅವಳು ಕಾಯ್ತಾ ಇದ್ದಾಳೆ. ಅಂಥ ಒಂದು ಪಾತ್ರ. ಕಾಂತಾರದ ಕಮಲ ಇನ್ನೊಂದು ರೇಂಜ್ ಆದರೆ ಇವಳು ಮತ್ತೊಂದು ಕಡೆ. ಸೊ ಕಂಪ್ಲೀಟ್ ತುಂಬ ವಿಭಿನ್ನವಾದ ಪಾತ್ರ. ಕಾಂತಾರ ಮತ್ತು ಜುಗಲ್ಬಂದಿ ಒಟ್ಟೊಟ್ಟಿಗೆ ನನಗೆ ಬಂದದ್ದು, ಎರಡು ಒಟ್ಟೊಟ್ಟಿಗೆ ಶೂಟಿಂಗ್ ಆದದ್ದು. ಜುಗಲ್ಬಂದಿಯನ್ನು ನಾನು ಮೊತ್ತ ಮೊದಲಿಗೆ ಆರಿಸಿಕೊಂಡಿದ್ದೆ. ತುಂಬ ಖುಷಿ ಇದೆ. ತುಂಬ ವಿನೂತನ ಪಾತ್ರ, ತುಂಬ ಚಾಲೆಂಜಿಂಗ್ ಪಾತ್ರ. ಈ ಸಿನಿಮಾದಲ್ಲಿ ನಾನು ಇದ್ದೇನೆ ಅನ್ನೋದೇ ನನಗೊಂದು ಹೆಮ್ಮೆ ಇದೆ. ಅಲ್ಲದೆ ನನ್ನ ಜೊತೆಗಿರುವ ಎಲ್ಲ ಆರ್ಟಿಸ್ಟ್ಗಳು ಇಲ್ಲಿ ನನ್ನ ಪಾತ್ರದ ಶೂಟಿಂಗ್ ಆಗುವಾಗ ಅವರದ್ದು ಯಾವುದು ಇರಲಿಲ್ಲ. ಹಾಗಾಗಿ ಶೂಟಿಂಗ್ ಟೈಮಲ್ಲಿ ನಾನು ಅವರನ್ನು ಯಾರನ್ನು ಮೀಟ್ ಆಗಿರ್ತಿರ್ಲಿಲ್ಲ. ಬಟ್ ಅವರೆಲ್ಲರೂ ಅದ್ಭುತ ನಟರು. ಇಂಥ ಒಂದು ಒಳ್ಳೆಯ ಟೀಮ್ ಒಟ್ಟಿಗೆ ನಟರು ಮಾತ್ರ ಅಲ್ಲ, ಇಲ್ಲಿ ಜುಗಲ್ಬಂದಿ ಅನ್ನೋ ಶಬ್ದ ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಅದೊಂದು ಸಂಗೀತದ ಶಬ್ದವೇ. ಕರ್ನಾಟಿಕೋ ಹಿಂದೂಸ್ತಾನಿಯ ಜುಗಲ್ಬಂದಿ, ಯಾವುದೋ ಎರಡು ಇನ್ಸ್ಟ್ರೂಮೆಂಟ್ನ ಜುಗಲ್ಬಂದಿ. ಪ್ರತಿಯೊಂದು ಆರ್ಟಿಸ್ಟು ತನ್ನ ಒಂದು ಕಾಂಟ್ರಿಬ್ಯೂಷನ್, ತನ್ನ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸ್ತಾ ಹಾರ್ಮೋನೈಸ್ ಆಗಿ ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇಬ್ಬರು ಒಂದು ಜುಗಲ್ಬಂದಿ ಆಡುವಂಥದ್ದು. ಇಲ್ಲಿ ಒಂದು ಪಾತ್ರಗಳ, ಭಾವಗಳ, ಇಮೋಷನ್ಗಳ ಜುಗಲ್ಬಂದಿ ಇದೆ. ಹಾಗಾಗಿ ಇಲ್ಲಿ ಸಂಗೀತಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಅಂತ. ಸೊ ಪ್ರದ್ಯೋತನ್ ಅವರಿಗೆ ನಾನು ಖಂಡಿತ ಧನ್ಯವಾದ ಹೇಳಬೇಕು. ಅತ್ಯದ್ಭುತ ಮ್ಯೂಸಿಕ್ ಮಾಡಿದ್ದಾರೆ ಅವರು. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ತಿರುಪತಿ ಅವರು, ಮೇಕಪ್ ಇರ್ಬೋದು, ಪ್ರತಿಯೊಬ್ಬರು ಆಯಾಯ ಡಿಪಾರ್ಟ್ಮೆಂಟಲ್ಲಿ ತುಂಬ ಚೆಂದ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಮಾರ್ಚ್ 1ರ ನಂತರ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಹಕಾರ ನಮ್ಮ ಜುಗಲ್ಬಂದಿ ಟೀಮ್ ಮೇಲೆ ಇರಲಿ ಅಂತ ಹೇಳ್ತಿದ್ದೇನೆ. ಧನ್ಯವಾದಗಳು.